ಮಾಧ್ಯಮ ಮಿತ್ರರೇ, ಇತ್ತೀಚೆಗೆ ಮೇ 1ನೇ ತಾರೀಕು ಸುಮಾರು 8 ಗಂಟೆಗೆ ಮಂಗಳೂರಿನಲ್ಲಿ ಬಜ್ಪೆ ನಮ್ಮ ಬಜರಂಗ ದಳದ ಕಾರ್ಯಕರ್ತರಾದ ಹಿಂದೂ ಕಾರ್ಯಕರ್ತನಾದಂತಹ ಶ್ರೀ ಸುಹಾಸ್ ಶೆಟ್ಟಿ ಇವರನ್ನು ಬರ್ಬರವಾಗಿ ಇಸ್ಲಾಮಿ ಜಿಹಾದಿ ಮನಸ್ಥಿತಿ ಉಳ್ಳಂಥವರು ಕೊಲೆಯನ್ನು ಮಾಡಿದ್ದಾರೆ. ವ್ಯವಸ್ಥಿತ ಸಂಚನ್ನು ರೂಪಿಸಿ ಗೂಡ್ಸ್ ವಾಹನ ಅದರೊಳಗೆ ಬಂದು ಅವರನ್ನು ಗುದ್ದಿ ಅಪಘಾತ ಮಾಡಿ ಅವರು ಅನಿವಾರ್ಯವಾಗಿ ಆ ವಾಹನದ ದಿಕ್ಕನ್ನು ಬದಲಿಸಿ ಅವರು ವಾಹನದಿಂದ ಹೊರಗೆ ಬರುವ ರೀತಿಯಲ್ಲಿ ಮಾಡಿ ದೊಡ್ಡ ತಲ್ವಾರು ಮತ್ತು ಮಚ್ಚುಗಳಿಂದ ಡ್ರ್ಯಾಗರ್ ಲಾಂಗು ಈ ಎಲ್ಲ ಆಯುಧಗಳಿಂದ ಸುಹಾಸ್ ಶೆಟ್ಟಿ ಅವರನ್ನು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಇದು ಭಾಳ ಖಂಡನೀಯ. ಈ ಕರ್ನಾಟಕದಲ್ಲಿ ಈ ಒಂದು ಇತಿಹಾಸದಲ್ಲಿ ಹಿಂದೂ ಕಾರ್ಯಕರ್ತರನ್ನು ಸರಣಿ ಕೊಲೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಿಂದೆ ದೀಪಕ್ ಅಂಥೇಳಿ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಕೊಲೆ ಮಾಡಲಾಯಿತು. ಇದೇ ಮೈಸೂರಲ್ಲಿ ರಾಜು ಅಂತಕ್ಕಂಥ ನಮ್ಮ ಬಜರಂಗ ದಳದ ಕಾರ್ಯಕರ್ತರು, ಇದೇ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಶಾಖೆಯನ್ನು ಮುಗಿಸಿ ಬರ್ತಾ ಇದ್ದಾಗ ಶಿವಾಜಿನಗರದಲ್ಲಿ ರುದ್ರೇಶ್ ಅನ್ನತಕ್ಕಂಥ ನಮ್ಮ ಕಾರ್ಯಕರ್ತನ ಕೊಲೆ ಮಾಡಿದ್ರು. ಹಾಗೆ ಶಿವಮೊಗ್ಗದಲ್ಲಿ ಹರ್ಷ ಮತ್ತು ಮಂಗಳೂರಿನಲ್ಲಿ ಪ್ರವೀಣ್ ನೆಟ್ಟಾರ್ ಮತ್ತು ಪ್ರಶಾಂತ್ ಪೂಜಾರಿ, ಸುಖಾನಂದ ಶೆಟ್ಟಿ, ಹೀಗೆ ಸರಣಿ ಕೊಲೆಗಳ ಈ ಒಂದು ಸರಣಿಯಲ್ಲಿ ಇತ್ತೀಚೆಗೆ ಯಾವ ನಮ್ಮ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರು ಕೊಲೆಯಾಗಿದೆ. ಈ ಒಂದು ಕೊಲೆ ಆದಂತಹ ಈ ಒಂದು ಘಟನೆಯನ್ನು NIA ಮೂಲಕ ಇದನ್ನು ತನಿಖೆ ಮಾಡಬೇಕು. ಈಗಿರ್ತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರವಾಗಿದೆ. ಹಿಂದೂಗಳ ಒಂದು ಯಾವುದೇ ಜೀವಕ್ಕೆ ಬೆಲೆ ಇಲ್ಲದ ರೀತಿಯಲ್ಲಿ ನಡ್ಕೋತಾ ಇದೆ. ನಾವು ಇತ್ತೀಚೆಗೆ ನೋಡಿದ್ದೇವೆ. ಯಾವ ಮುಸಲ್ಮಾನರು ಅವರ ಸಂಘಟನೆ ಇರ್ಬೋದು, PFI ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಆ ಸಂಘಟನೆಯ ಪ್ರಮುಖರು ಕೊಲೆಯಾದಾಗ ತಕ್ಷಣವೇ ರಾಜ್ಯ ಸರ್ಕಾರದ ಮಂತ್ರಿಗಳಿರ್ಬೋದು ಅಥವಾ ಶಾಸಕರಿರ್ಬೋದು ಅಲ್ಲಿ ಹೋಗಿ ಅವರಿಗೆ ಸಮಾಧಾನ ಮಾಡ್ತಕ್ಕಂಥದ್ದು ಅಥವಾ ಅವರಿಗೆ ಹಣವನ್ನು ಘೋಷಣೆ ಮಾಡ್ತಕ್ಕಂಥದ್ದು ಇದು ನಿರಂತರವಾಗಿ ನೋಡಿದ್ದೀವಿ. ಆದರೆ ಸುಹಾಸ್ ಶೆಟ್ಟಿ ಈ ಒಂದು ಕೊಲೆಯ ಸಂದರ್ಭದಲ್ಲಿ ಮಂಗಳೂರಿಗೆ ಹೋದಂತಹ ಗೃಹ ಸಚಿವರು ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೆ ಸುಹಾಸ್ ಶೆಟ್ಟಿಯವರ ಒಂದು ಮನೆಗೂ ಹೋಗಿಲ್ಲ, ಅದನ್ನು ವಿಚಾರಿಸೂ ಇಲ್ಲ. ಅವರು ಇದ್ದಂತಹ ಆ ಮಂಗಳೂರಿನ ಸರ್ಕಾರಿ ಬಂಗಲೆಯಲ್ಲಿ ಅನೇಕ ಮುಸಲ್ಮಾನ ಮುಖಂಡರು ಬಂದು ಅವರಿಗೆ ಬೆದರಿಕೆ ಹಾಕಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಅವ್ರ ಮನೆಗೆ ಹೋಗಬಾರ್ದು, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿನ ಯಾವುದೇ ಮುಖಂಡರು ಹಣವನ್ನು ಬಿಡುಗಡೆ ಮಾಡಬಾರ್ದು ಅಂಥೇಳಿ ಆ ಬೆದರಿಕೆಗೆ ಬಗ್ಗಿ ಅವರು ವಾಪಸ್ಸು ಬೆಂಗಳೂರಿಗೆ ಬಂದಿದ್ದಾರೆ. ಇದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಸರ್ಕಾರದ ಒಂದು ದುಸ್ಥಿತಿ. ಹಾಗಾಗಿ ಕೇವಲ ಈ ಕರ್ನಾಟಕದ ಒಂದು ತನಿಖೆಯಿಂದ ಏನು ಉಪಯೋಗ ಆಗಲ್ಲ. ಇದನ್ನು NIAಗೆ ತಕ್ಷಣವೇ ಕೊಡಬೇಕಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತೀವಿ. ವಿಶ್ವ ಹಿಂದೂ ಪರಿಷತ್ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಈ ಕೊಲೆಗೆ ದೇಶ ವಿದೇಶಗಳಿಂದ ಹಂತಕರ ಏನೋ ಖಾತೆಗಳಿಗೆ 50 ಲಕ್ಷಕ್ಕೂ ಹೆಚ್ಚು ಹಣ ಬಂದಿದೆ ಅಂತೇಳಿ ನೀವು ಮಾಧ್ಯಮದವರೇ ಇದನ್ನು ವಿಚಾರವನ್ನು ಜನರಿಗೆ ಮಾಧ್ಯಮಗಳಲ್ಲಿ ವರದಿ ಮಾಡಿದ್ದೀರಾ. ಈ ರೀತಿಯಾಗಿ ಯಾವುದೇ ಅಕೌಂಟ್ಗೆ ಯಾವುದೇ ಹಣ ಬರುವಾಗ ರಾಜ್ಯ ಸರ್ಕಾರ ಅದನ್ನು ಗಮನ ಕೊಟ್ಟು ನೋಡಬೇಕಾಗಿದೆ. ಮತ್ತು ಕೊಲೆ ಆಗುವಾಗ ಮುನ್ಸೂಚನೆ ಅಲ್ಲಿನ ಪೊಲೀಸ್ನವ್ರಿಗಿತ್ತು. ಸುಹಾಸ್ ಶೆಟ್ಟಿ ಅವರಿಗೆ ಯಾವುದೇ ಪೊಲೀಸ್ ರಕ್ಷಣೆ ಕೊಟ್ಟಿಲ್ಲ. ಮತ್ತು ಅವರ ಕಾರನ್ನು ಪ್ರತಿನಿತ್ಯ ಅಲ್ಲಿನ ಪೊಲೀಸ್ನವರು ಚೆಕ್ ಮಾಡ್ತಾ ಇದ್ರು. ನೀವು ಯಾವುದೇ ಆಯುಧ ಇಟ್ಕೋಬಾರ್ದು ಅಂತ. ಒಂದು ಚಾಕುವನ್ನು ಇಟ್ಕೊಳ್ಳಿಕ್ಕೂ ಬಿಡ್ತಾ ಇರಲಿಲ್ಲ. ಯಾವುದೇ ಆಯುಧವನ್ನು ಇಟ್ಕೋಬಾರ್ದು ನೀವು ಅಂತ ಪೊಲೀಸರು ಹೇಳಿದ ಮೇಲೆ ರಕ್ಷಣೆಯನ್ನು ಅವ್ರು ಕೊಡಬೇಕು. ಒಂದು ಸಣ್ಣ ಆಯುಧ ಅವತ್ತೇನಾದರೂ ಅವ್ರ ವಾಹನದಲ್ಲಿ ಇದ್ದಿದ್ರೆ ಅವರು ಸ್ವರಕ್ಷಣೆ ಮಾಡಿಕೊಡೋರು, ಅವರು ಬದುಕ್ತಾ ಇದ್ರು ಸ್ವರಕ್ಷಣೆಯಲ್ಲಿ. ಹಾಗಾಗಿ ಈ ಕೊಲೆಗೆ ನೇರ ಪೊಲೀಸರ ಮೂಲಕ ಹಿಂಸೆ ಕೊಡೋದರ ಮೂಲಕ ನೇರ ರಾಜ್ಯ ಸರ್ಕಾರನೇ ಇದಕ್ಕೆ ಕಾರಣ ಇದೆ. ಹಾಗಾಗಿ ಇದನ್ನು ನಾವು ಖಂಡಿಸ್ತೇವೆ. ಇನ್ನು ಮುಂದೆ ಆದರೂ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆಯನ್ನು ಕೊಡಬೇಕು. ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಸಹ ಕಾರ್ಯದರ್ಶಿಗಳಾದಂಥ ಜಾಯಿಂಟ್ ಸೆಕ್ರೆಟರಿ ಮಂಗಳೂರಿಲಿರ್ತಕ್ಕಂಥ ಶರಣ್ ಪಂಪೆಲ್ ಅವರ ಮೇಲೆ ಈಗಾಗಲೇ ಅನೇಕ ಮುಸ್ಲಿಂ ಸಂಸ್ಥೆಗಳು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಿಮ್ಮನ್ನು ಕೊಲೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಭರತ್ ಕುಂಡೇಲ್ ಅಂತೇಳಿ ನಮ್ಮ ಪುತ್ತೂರಿನ ಬಜರಂಗ ದಳ ಸಂಯೋಜಕರು, ಅವ್ರ ಮೇಲೆ ನಿಮ್ಮನ್ನು ಇವತ್ತಿದ್ದ ದಿವಸ 5ನೇ ತಾರೀಕು ನಿಮ್ಮನ್ನು ಕೊಲೆ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಆದರೆ ಯಾವುದೇ ಒಂದು ಇದರ ಬಗ್ಗೆ ನಿರ್ಧಾರವನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ತಗೋತಾ ಇಲ್ಲ.
ಶರಣ್ ಪೆಂಪೆಲ್ ಆಗಲಿ, ಭರತ್ ಕುಂಡೇಲಾಗಲಿ ಈಗಾಗಲೇ ಅವರು ಗನ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಸುಮಾರು 3-4 ವರ್ಷದಿಂದ ಕಾಯ್ತಾ ಇದ್ದಾರೆ. ಅವರಿಗೆ ಗನ್ ಲೈಸೆನ್ಸ್ ಕೊಡ್ತಾ ಇಲ್ಲ. ಇವರು ಸ್ವತಃ ರಕ್ಷಣೆಯನ್ನು ಕೊಡ್ತಾ ಇಲ್ಲ. ನಿರಂತರವಾಗಿ ಹಿಂದೂ ಕಾರ್ಯಕರ್ತರ ಒಂದು ಕೊಲೆ ಆಗ್ತಾ ಇದೆ. ಹೀಗಾಗಿ ನಾವು ಬೇಡಿಕೆ ಇಟ್ಟಂತಹ ನಮ್ಮ ಗನ್ ಲೈಸೆನ್ಸ್ಗೆ ನಮಗೆ ನೀವು ಪರ್ಮಿಷನ್ ಕೊಡಿ, ಅಥವಾ ನೀವು ರಕ್ಷಣೆಯನ್ನು ಕೊಡಿ. ಎರಡೂ ಮಾಡದೆ ನಿರಂತರವಾಗಿ ಇಸ್ಲಾಮಿಕ್ ಜೆಹಾದಿಗಳಿಗೆ ನೀವು ಕುಮ್ಮಕ್ಕು ಕೊಡ್ತಾ ಇದ್ದರೆ ನಿಮಗೆ ಓಟ್ ಸಿಗ್ಬೋದು, ನಾವು ಅಧಿಕಾರದಲ್ಲಿ ಇಲ್ಲಿ ಯಾವಾಗಲೂ ಇರ್ತೀವಿ ಅಂತ ನೀವು ತಿಳ್ಕೊಬೋದು. ಆದರೆ ಹಿಂದೂಗಳು ಇದನ್ನು ಸಹಿಸೋದಿಲ್ಲ. ಇದ್ರ ವಿರುದ್ಧ ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ. ಮತ್ತು ಸ್ವರಕ್ಷಣೆಗೆ ಏನು ಬೇಕೋ ಅದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ. ಒಂದರ ರೀತಿಯಲ್ಲಿ ನೀವು ಕಾನೂನನ್ನು ಪಾಲಿಸಿ ಅಂತೀರ. ಕಾನೂನನ್ನು ಪಾಲಿಸಲಿಕ್ಕೆ ಯಾವುದೇ ಕಾರಣಕ್ಕೆ ನೀವು ಬೇಕಾಗಿರತಂಥ ಕಾನೂನಾತ್ಮಕವಾದಂತಹ ಒಂದು ಗನ್ನನ್ನು ಕೊಡೋದಂತಾಗಲಿ, ಲೈಸೆನ್ಸ್ ಕೊಡೋದಂತಾಗಲಿ, ಅಥವಾ ನೀವೇ ರಕ್ಷಣೆಯನ್ನು ಕೊಡೋದಂತಾಗಲಿ, ಎರಡೂ ನೀವು ಮಾಡ್ತಾ ಇಲ್ಲ. ಹಾಗಾಗಿ ನಾನು ಆಗ್ರಹಿಸ್ತಾ ಇದ್ದೀನಿ, ಈ ಒಂದು ಕೊಲೆಯ ತನಿಖೆಯನ್ನು NIAಗೆ ಒಪ್ಪಿಸಬೇಕು. ಯಾರು ಅನ್ಯಾಯ ಮಾಡಿದ್ದಾರೆ ತಕ್ಷಣವೇ ಅವರಿಗೆ ಶಿಕ್ಷೆ ಆಗಬೇಕು. ಮತ್ತು ಹಿಂದೂಗಳ ಯಾರು ಬೇರೆ ಬೇರೆ ಸಂಘಟನೆಗಳ ನಾಯಕರಿದ್ದಾರೆ ಇವರಿಗೆ ರಕ್ಷಣೆ ಕೊಡಬೇಕಂತೇಳಿ ನಾನು ಆಗ್ರಹವನ್ನು ಮಾಡ್ತೀನಿ.